ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತು 2 ಲೆಟರ್ಸ್ ಮತ್ತು 3 ಲೆಟರ್ಸ್ ವರ್ಡ್ಸ್ ತಂದಿದ್ದೀನಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಡಿಫ್ರೆಂಟ್ ಟಾಪಿಕ್ ತೊಗೊಂಡಿದ್ದೀನಿ. ಅಂದರೆ ಒಂದು ಪದದಲ್ಲಿ ನಾವು ಡಿಫ್ರೆಂಟ್ ಸೆಂಟೆನ್ಸಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆನ್ ಲೆಟರ್ ತೊಗೊಳ್ಳೋಣ. ಆನ್ ಅಂತಿದೆ. ಆನ್, ಇನ್, ಫಾರ್, ಅಟ್. ಓಕೆನಾ? ಇವತ್ತು ನಾವು ಆನ್ ತೊಗೊಂಡಾಗ ಆನ್ ಎ ಬೈಸೈಕಲ್, ಆನ್ ಫ್ರೈಡೇ, ಆನ್ ಮೈ ಮ್ಯಾರೇಜ್ ಆ್ಯನಿವರ್ಸರಿ. ಓಕೆನಾ? ನೋಡಿ, ಆನ್ ಎ ಬೈಸೈಕಲ್, ಆನ್ ಫ್ರೈಡೇ, ಆನ್ ಮೈ ಮ್ಯಾರೇಜ್ ಆ್ಯನಿವರ್ಸರಿ. ಇನ್ ಸಮ್ಮರ್, in the morning, in an hour. In summer, in the morning, in an hour. Okay, na? A single letter can be formed in a different ways. For 5 days, for 12 days, and for 8 days. It was raining. At the evening, at weekend, at 1 o'clock. A recap note. A single word can be formed to join a sentence. ಆ ನಿಟ್ಟಿನಲ್ಲಿ ಇವತ್ತು ಲರ್ನ್ ವಿತ್ ಹೇಮಾಲಿ ದ ಕಾನ್ಸೆಪ್ಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅಂದರೆ ಆನ್ ಎ ಬೈಸೈಕಲ್, ಆನ್ ಫ್ರೈಡೇ, ಆನ್ ಮೈ ಮ್ಯಾರೇಜ್ ಆ್ಯನಿವರ್ಸರಿ. ಓಕೆನಾ? ಆನ್ ಎ ಬೈಸೈಕಲ್, ಆನ್ ಫ್ರೈಡೇ, ಆನ್ ಮೈ ಮ್ಯಾರೇಜ್ ಆ್ಯನಿವರ್ಸರಿ ಅಥವಾ ಆನ್ ಬೇರೆ ಬೇರೆ ಸೆಂಟೆನ್ಸ್ನ ನೀವು ಫಾರ್ಮ್ ಮಾಡ್ಕೊಳ್ಬೋದು. ಓಕೆನಾ? ನೆಕ್ಸ್ಟು, ಇನ್ ದಿ ಸಮ್ಮರ್, ಇನ್ ದಿ ಮಾರ್ನಿಂಗ್, ಇನ್ ಅನ್ ಆರ್. ಸಮ್ಮರಲ್ಲಿ ಮಾರ್ನಿಂಗಲ್ಲಿ ಅಟ್ 10 o'clock ಅಲ್ವಾ? 12 ಒಳಗೆ ನಮಗೆ ಮಾರ್ನಿಂಗ್ ಮುಗಿದೋಗುತ್ತೆ. ಇಟ್ಸ್ 11:55 ಒಳಗೆ. ಸೊ ಇನ್ ದ ಸಮ್ಮರ್, ದ ಮಾರ್ನಿಂಗ್, ಇನ್ ಅನ್ ಆರ್. ಅಟ್ ದ ಈವ್ನಿಂಗ್, ಅಟ್ ದ ವೀಕೆಂಡ್, ಅಟ್ 1 o'clock. For 5 days it was summer, for 12 days it was rainy season, for 8 days it was a cloudy. ಸೊ ಇವತ್ತಿನ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟು ಅಂದ್ಬಿಟ್ಟು ಒಂದು ರೀಕ್ಯಾಪ್ ನೋಡ್ಕೊಂಡ್ಬಂದ್ಬಿಡ ಬನ್ನಿ. ಈಗ ದೀಸ್ ಆರ್ ದಿ ಪ್ರಪೋಸಿಷನ್ಸ್ ಆ್ಯಕ್ಚುಲಿ, ಆಯಿತಾ? ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಫಸ್ಟ್ ಲೆಟರ್ ನೋಡೋಣ ಬನ್ನಿ. ಬಿಫೋರ್ ದ ಡಾನ್, ಬಿಫೋರ್ 7:30 PM, ಬಿಫೋರ್ ದ ಡಾನ್ ವಿ ಸ್ವಿಮ್. ಬಿಫೋರ್ 7:30 PM, ಬಿಫೋರ್ ದ ಡಾನ್ ವಿ ಸ್ವಿಮ್. ನೆಕ್ಸ್ಟು, ಬೈ ಆಲ್ ಮೀನ್ಸ್, ಬೈ ಜೂನ್, ಬೈ ರಿಕ್ವೆಸ್ಟ್. ಬೈ ಆಲ್ ಮೀನ್ಸ್, ಬೈ ಜೂನ್, ಬೈ ರಿಕ್ವೆಸ್ಟ್. ಇನ್ನೊಂದು ರೀಕ್ಯಾಪ್ ನೋಡೋಕ್ಕೋದ್ರೆ ನೋಡಿ, ಬಿಫೋರ್ 7:30 PM, ಇನ್ ದ ಈವ್ನಿಂಗ್ ಅಥವಾ ಇನ್ ದ ನೈಟ್, ಆಯಿತಾ? ಇಟ್ ವಾಸ್ ಅ ಡಾನ್, ವಿ ಸ್ವಿಮ್ಡ್. ಬೈ ಆಲ್ ಮೀನ್ಸ್ ಯು ಕ್ಯಾನ್ ಹೆಲ್ಪ್ ಮೀ. ಅದು ಜೂನ್ ಮಂತ್ ಆಗಿರುತ್ತೆ. ಐ ಜಸ್ಟ್ ರಿಕ್ವೆಸ್ಟ್ ಯು. ಓಕೆನಾ? ಬೈ ಆಲ್ ಮೀನ್ಸ್ ಇಟ್ ಇಸ್ ಅ ಜೂನ್ ಮಂತ್ ಆ್ಯಂಡ್ ಐ ರಿಕ್ವೆಸ್ಟ್ ಯು. ಟು ಬ್ಯಾಂಗ್ಳೂರ್ ಟು ಮೈಸೂರು. ಟು ಇಟ್ಸ್ 4:10 ಅಂದರೆ 4:10 ಅಂದರೆ 4:10. ಇಟ್ ವಾಸ್ ಬಿಟ್ವೀನ್ 9 to 10. ಐ ವಾಸ್ ಟ್ರಾವೆಲಿಂಗ್ ಟು ಮೈಸೂರು. ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಡ್ತೀನಿ ರೀ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಈ ಟೈಮಲ್ಲಿ. ನೋಡಿ, ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿದ್ದೀನಿ. ಯಾವುದ್ರದ್ದು? ಈ ಬೈಗೆ ಇದು ಕೊಟ್ಟು. ಓಕೆನಾ? ಆ ಸೆಂಟೆನ್ಸ್ ಬಂದ್ಬಿಟ್ಟು, ಬೈ ಆಲ್ ಮೀನ್ಸ್ ಯು ಆರ್ ವೆಲ್ಕಮ್ ಟು ಮೈ ಹೋಮ್ ಇನ್ ಜೂನ್. ಇಟ್ಸ್ ಮೈ ರಿಕ್ವೆಸ್ಟ್. ಓಕೆನಾ? ಒಂದು ರೀಕ್ಯಾಪ್ ನೋಡೋದಾದರೆ, ಬಿಫೋರ್ 7:30 PM, ಬಿಫೋರ್ ಡಾನ್, ಬಿಫೋರ್ ವಿ ಸ್ವಿಮ್. ಬೈ ಆಲ್ ಮೀನ್ಸ್, ಬೈ ಜೂನ್, ಬೈ ರಿಕ್ವೆಸ್ಟ್. ನೆಕ್ಸ್ಟು, ಟು ಬ್ಯಾಂಗ್ಳೂರ್ ಟು ಮೈಸೂರು, ಇಟ್ಸ್ 4:10 ಅಂದರೆ 4:10 ಬಿಟ್ವೀನ್ 9 and 10. ನನ್ನ ಸ್ಮಾಲ್ ರಿಕ್ವೆಸ್ಟು, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಇದ್ರ ಬಗ್ಗೆನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ಜೈ ಕರ್ನಾಟಕ. ನಮಸ್ತೆ ಎಲ್ಲರಿಗೂ.